ಹೇಳ್ಬೋದಾ? ಒಳ್ಳೆ ಮಾತನ್ನ ಯಾರು ಬೇಕಾದ್ರೂ ಆಡ್ಬೋದು ಅತ್ತೆ. ಗಾಯತ್ರಿ ದೇವಿಯಕ್ಕ ಪುನರ್ಜನ್ಮ ಎತ್ತಿದಾರಲ್ವಾ, ಮತ್ತೆ ಆತ್ಮವಾಗಿ ಯಾಕೆ ಕಾಣಿಸ್ಕೋತಿದ್ದಾರೆ ಅಂತ ಕಾರಣ ತಿಳ್ಕೋಬೋದಲ್ವಾ? ಫಿಟ್ಟಿಂಗ್ ಇಟ್ಬಿಟ್ರಾ? ಅನ್ಕೊಂಡಿದ್ದೆ. ಈ ತರ ಪ್ರಶ್ನೆನೂ ಕೇಳ್ತಾರ? ಅಯ್ಯೋ, ತಪ್ಪೇನಿದೆ ಮಾವ? ತಪ್ಪಿಲ್ಲ. ಡಮ್ಮೋ ಡಮ್ಮ. ನೈನಿನೇ ಹೇಳಿದ್ಮೇಲೆ ಕೇಳ್ದೇ ಇರೋಕ್ಕಾಗಲ್ವಲ್ಲ. ಕೇಳಿ ವಿಶಾಲ್ ಬಾವಾ. ಅಮ್ಮ, ನಾನೊಂದು ವಿಷಯ ಕೇಳ್ತೀನಿ, ನೀನು ಅದಕ್ಕೆ ಉತ್ತರ ಹೇಳಿದ್ರೆ ನಾನು ಅರ್ಥ ಮಾಡ್ಕೋಬಲ್ಲೆ. ಹೇಳಮ್ಮ, ಯಾಕೆ ನೀನು ಪುನರ್ಜನ್ಮ ಪಡ್ಕೊಂಡ್ರು ಮತ್ತೆ ಆತ್ಮದ ರೀತಿಲಿ ಯಾಕೆ ಕಾಣಿಸ್ತಿದ್ಯಾ? ಒಳ್ಳೆ ಪ್ರಶ್ನೆ ಕೇಳ್ದ. ಅದು ಕೊಡೋ ಉತ್ತರ ನಮಗ್ ಕೇಳಿಸ್ಲಿಲ್ಲ ಅಂದ್ರು ಆಮೇಲೆ ಅದನ್ನ ತಿಳ್ಕೋಬಹುದು. ಕಂದ ವಿಶಾಲ್, ನಿನ್ನ ಮಗುವಾಗಿ ನಾನು ನಿನ್ ಹತ್ರನೇ ಇದ್ದೀನಿ ಅಂತ ನಿನಗ್ ಗೊತ್ತಿದ್ದು ನೈನಿಗೆ ಗೊತ್ತಾಗದೆ ಇರೋ ಹಾಗೆ ಯಾಕೆ ಮುಚ್ಚಿಟ್ಟಿದ್ಯಾ ಅಂತ ನನಗ್ ಗೊತ್ತು. ಗಾಯತ್ರಿ ಮಗು ದೇಹ ನನಗೆ ಈ ಜನ್ಮಕ್ಕೆ ಆಶ್ರಯ ಕೊಟ್ಟಿದೆ. ಅವಳು ಪ್ರಜ್ಞೆಯಲ್ಲಿ ಇಲ್ದೇ ಇದ್ದಾಗ, ನಿದ್ರೆ ಹೋದಾಗ ಮಾತ್ರ ನಾನು ಆತ್ಮ ಆಗಿ ಬರೋಕ್ಕಾಗತ್ತೆ. ನಯನಿ ಆವೇಶಕ್ಕೆ, ತಿಲೋತ್ತಮ ಆಲೋಚನೆಗಳಿಗೆ ವಿರಾಮ ಹಾಕೋದಕ್ಕೇನೆ ಈ ಪ್ರಯತ್ನ. ಅರ್ಥ ಆಯ್ತಮ್ಮ. ಅಯ್ಯೋ, ನಮ್ಗೇನು ಕೇಳಿಸ್ಲಿಲ್ಲ. ಅರ್ಥ ಹೇಗಾಯ್ತು ವಿಶಾಲ್? ರೀಸನ್ ಏನಂತೆ ಬ್ರೋ? ಸಮಯ ಮೀರ್ತಾ ಇದೆ. 3ನೇ ಪ್ರಶ್ನೆನ ಕೇಳಿ. ಸ್ವಾಧೀನ ಇಲ್ದೇ ಇರೋ ಕೈಯಿಂದಾನೆ ನನ್ನ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೀನೇ ಅದನ್ನ ನಾಶ ಮಾಡು. ಮಾಮ್, ಅಯ್ಯೋ, ಯಾಕೆ ಮಾಮ್ ಈ ತರ ಮಾಡಿದ್ರೆ? ಏನಾಯ್ತು ನಿಮ್ಗೆ? ವಲ್ಲಭ, ಮಾತಾಡ್ಬೇಡ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಡಿ. ಏನೋ ಹೊಡೆದೋ ಶಬ್ದ ಕೇಳಿಸ್ತು. ಏನ್ ಬ್ರೋ ಅದು? ಏನಾಯ್ತು? ಮಡಕೆ ಹೊಡೆದೋಗಿದೆ. ಏನದು ಲೈಟು? ಯಾವ್ದೋ ಡಿವೈಸ್ ತರ ಇದೆ. ಏನ್ರಿ ಅದು? ಏನಿಲ್ಲ. ಏನೂ ಇಲ್ಲ ಅಂತ ಹೇಳ್ತಿದ್ಯಲ್ಲೋ. ಏಯ್, ಏನು ಇಲ್ಲ ಅಂದ್ರೆ ನಿನ್ಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ಯಾಕ್ರಿ ಹಾಕ್ ಕೋಪ ಮಾಡ್ಕೋತೀರಾ? ವಲ್ಲಭ ಏನೋ ಪ್ರಯೋಗ ಮಾಡ್ತಾನೆ ಅಂದ್ರೆ ಫೇಲ್ ಆಯ್ತು. ಅಷ್ಟು ಮಾತ್ರಕ್ಕೆ ಅದ್ರ ಬಗ್ಗೆ ನೀನ್ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಯಾವ್ದ್ರ ಮೇಲ್ ಪ್ರಯೋಗ? ಏನೋ ಹುಚ್ಚ ಕೆಲಸ ಮಾಡಿದನ್ ಬಿಡಮ್ಮ. ಹುಚ್ಚರಾಗಿ ಹೋಗ್ತೀರಾ ರೀ ನೀವು. ಹೀಗೆಲ್ಲ ಮಾಡ್ಬೇಡಿ. ಸರಿ ಆಯ್ತು, ನೀನ್ ಹೇಳಿದ್ಯಲ್ವಾ, ನಾನು ಸುಮ್ಮನೆ ಇರ್ತೀನಿ ಬಿಡು.
ಹಾಸಿನಿ ಅಕ್ಕನ್ ಮಾತು ದೊಡ್ಡ ಬಾವ ಕೇಳ್ತಿದ್ದಾರೆ ಅಂತಂದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ ನನ್ಗೆ. ನನ್ ಮಗ ಏನ್ ಕಿವುಡಾನ? ಯಾಕೆ ಕೇಳೋದಿಲ್ಲ? ಅದಾಗಲ್ಲ ಅತ್ತೆ. ಯಾವ್ದಲ್ಲ? ಅವನ್ ತಲೆ ಉಪಯೋಗಿಸಿ ತನ್ ಬುದ್ಧಿವಂತಿಕೆ ತೋರ್ಸೋಣ ಅಂತ ಇದ್ರೆ ನೀವ್ಯಾಕೆ ಡಿಸ್ಕರೇಜ್ ಮಾಡ್ತಾ ಇದ್ದೀರಾ? ಡಮ್ಮೋ ಡಮ್ಮ. ಗಂಡನ್ ಮಾತು ದುರಂದ್ರ ಕೇಳ್ತಾಳೆ, ಅತ್ತೆ ಮಾತು ಸೊಸೆ ಕೇಳಲ್ಲ. ಆದ್ರೆ ಯಾರ್ದೋ ಮಾತು ಯಾರೋ ಕೇಳಿಸ್ಕೊಂಡ್ರು. ನಮ್ಮಕ್ಕ ನಿಜ ಏನು ಅಂತ ಹೇಳಿ. ಅವಳೇನೋ ಮಾತಾಡ್ತಾಳೆ ಬಿಡು ವಿಶಾಲ್, ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಮಡಿಕೆ ತಗೊಂಡ್ಬಂದಿದ್ ನೀವೇ, ಯಾಕದನ್ನ ಒಡ್ದಾಕ್ಬಿಟ್ರಿ ಭಾವ? ನಾನು ಹೊಡ್ದಾಕ್ಲಿಲ್ಲಪ್ಪ.